ಹೇಳಿ. ನನಗೆ ಮೊದಲನೇ ಸಾರಿ ಕಾಡಲ್ಲಿ ಸ್ವಲ್ಪ ಸಮಯ ಕೂತ್ಕೊಂಡು ರೆಸ್ಟ್ ಮಾಡಬೇಕು ಅಂತ ಬಂದೆ. ಜಾಸ್ತಿ ದೂರ ಅಲ್ಲ, ನಮ್ಮನೆಯಿಂದ 1 ಕಿಲೋಮೀಟ್ರ್ ದೂರ ಈ ಕಾಡು, ಸ್ವಲ್ಪ ಎತ್ತರದ ಜಾಗದಲ್ಲಿ. ಇದು ಕಾಡು ಕೋಣನೋ ಎಮ್ಮೆನೋ ಅಂತ ಗೊತ್ತಿಲ್ಲ ವೀಕ್ಷಕರೇ. ನಾನು ತಪಸ್ಸು ಮಾಡ್ತಾ 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 ನನಗೆ ಚಿಕ್ಕ ಶಬ್ದ ಕೇಳಿ ಬರುತ್ತದೆ. ಆಮೇಲೆ ನೋಡ್ತೇನೆ, ನನ್ನ ಮುಂದೆ ಪ್ರತ್ಯಕ್ಷ. ಪಾಪ ಎಲ್ಲಿಂದ ಬಂತೋ ಗೊತ್ತಿಲ್ಲ, ಇಲ್ಲಿ ಮೇಲೆ ಎತ್ತರದಿಂದ ಬಂದಿರ್ಬೋದು, ಗುಡ್ಡದ ಮೇಲಿಂದ. ಆದರೆ ಅದು ಏನು ಗೊತ್ತಾ, ನನ್ನ ನೋಡಿ ಅದು ಮೂಕ ವಿಸ್ಮಿತ ಆಗಿದೆ. ಕೋಪನೂ ಇಲ್ಲ, ಅದಕ್ಕೆ ಭಯನೂ ಇಲ್ಲ. ಅದಕ್ಕೆ ನನ್ನ ಹತ್ರ ಬರಬೇಕು ಅಂತ ಅನಿಸಿದೆ, ಹೆಚ್ಚು ಕಡಿಮೆ. ಬಂದರೆ ಆಶೀರ್ವಾದ ಮಾಡಿ ಕಳಿಸ್ತೇನೆ. ಎಲ್ಲರೂ ಹೇಳಿ ನಮಃ ಶಿವಾಯ. ನೋಡಿ, ಎಲ್ಲ ಪ್ರಾಣಿ ಪಕ್ಷಿಗಳ ಜೊತೆ ಶಿವ ಇರ್ತಾನೆ, ಅಮ್ಮನವ್ರು ಇರ್ತಾರೆ ಅನ್ನೋದಕ್ಕೆ ಇದೆ ಸಾಕ್ಷಿ. ಅದು ನೋಡಿ, ನನ್ನ ನೋಡಿ ಇಷ್ಟು ಮಾತಾಡಿದ್ರೂ ಭಯ ಆಗಿ ಹೋಗಿಲ್ಲ. ಹಾಗೆ ನೋಡಿ, ಸ್ವಲ್ಪನೂ ಭಯ ಇಲ್ಲ. ಹಾಗೆ ನನ್ನ ಮೇಲೆ ಅದಕ್ಕೆ ಕೋಪನೂ ಇಲ್ಲ. ನನ್ನ ನೋಡ್ತಾ ಇದೆ. ನೀವು ನೋಡ್ತೀರಾ? ನೋಡ್ಕೊಳ್ಳಿ. ಕಾಣ್ತಾ ಇದ್ದೀನ ನಾನು? ಬಾ ಬಾ, ಇಲ್ಲಿ ಬಾ ಬಾ. ಎಷ್ಟು ಚೆನ್ನಾಗಿದೆ ಅಲ್ವಾ? ಎಲ್ಲರೂ ಹೇಳಿ ನಮಃ ಶಿವಾಯ. ಶ್ರೀ ದುರ್ಗಾಯ ನಮಃ, ಶ್ರೀ ರೇಣುಕಾಯ ನಮಃ, ಶ್ರೀ ಪರಶುರಾಮನೇ ನಮಸ್ಕಾರ, ಶ್ರೀರಾಮದಾಗಿನೇ ನಮಸ್ಕಾರ. ನೋಡಿ, ಎಲ್ಲ ಪ್ರಾಣಿಗಳು ಕೂಡ ಜೊತೆಯಾಗಿರ್ತವೆ ತಪಸ್ವಿಗಳ ಜೊತೆ. ಬರೀ ಇದೊಂದೇ ಅಂದ್ಕೊಂಡ್ರ? ನಾನು ತಪಸ್ಸಿ ಕೂತ ಜಾಗದಲ್ಲಿ ಅಳಿಲು ಬರ್ತದೆ, ಪಕ್ಷಿಗಳು ನನ್ನ ಹತ್ರನೇ ಬರ್ತವೆ, ಮತ್ತು ಇನ್ನೂ ಕೆಲವು ಪ್ರಾಣಿಗಳು ಬರ್ತದೆ ನನ್ನ ಹತ್ರವೇ. ಇಂಥದ್ದನ್ನೆಲ್ಲ ಸವಿಬಹುದು ತಪಸ್ಸಿ ಕೂತ್ಕೊಂಡು ಕಾಡಲ್ಲಿ. ಪಾಪ ಎಷ್ಟು ಸುಸ್ತಾಗಿ ಬಂದಿತ್ತೋ ಗೊತ್ತಿಲ್ಲ. ಹೋಯ್ತು ಹೋಯ್ತು ಹೋಯ್ತು. ಈಗ ಸ್ವಲ್ಪ ಭಯ ಆಯಿತು ಅನಿಸುತ್ತೆ, ಅದಕ್ಕೆ ಇರಲಿ. ನಾನು ಮಾತಾಡಿದೆ ಅಲ್ಲ, ತಪಸ್ಸೇ ಮಾಡ್ತಾ ಇದ್ದರೆ ಹೋಗ್ತಾ ಇರಲಿಲ್ಲ ವೀಕ್ಷಕರೇ. ಅದು ನಾನು ಮಾತನಾಡಿದ ಕಾರಣ ಹೋಯಿತು. ಅದಕ್ಕೆ ಯಾವತ್ತಿಗೂ ತಪಸ್ವಿಗಳು ಮಾತಾಡಬಾರದು, ಮೌನವಾಗಿ ತಪಸ್ಸನ್ನು ಆಚರಣೆ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ತುಂಬ ಖುಷಿಯಾಯಿತು. ನಿಮಗೆ ಹೇಗೆ ಅನಿಸ್ತು ಇದು? ನಿಮಗೆ ಈ ಅನುಭವ ಆದರೆ ನೀವು ಹೇಗಿರ್ತೀರ? ಓಡ್ತೀರಾ ಅಥವಾ ಇರ್ತೀರಾ? ನಾನಂತೂ ಓಡಿ ಹೋಗಿಲ್ಲ, ನೋಡಿ ಇಲ್ಲೇ ಇದ್ದೀನಿ. ಹುಲಿ ಬಂದರೂ ನಾನು ಇಲ್ಲೇ ಇರ್ತೀನಿ, ನನಗಂಥ ಭಯ ಏನೂ ಆಗಲ್ಲ ವೀಕ್ಷಕರೇ, ಗೊತ್ತಾಯ್ತಾ? ಕಾರಣ ಏನಂದರೆ, ಆ ಹುಲಿನೂ ನನಗೇನು ಮಾಡಲ್ಲ ಅಂತ ನನಗೆ ಗೊತ್ತು. ಶ್ರೀ ದುರ್ಗಾಯ ನಮಃ, ನಮಃ ಶಿವ, ಶ್ರೀ ರೇಣುಕಾದೇವಿನೇ ನಮಃ, ಶ್ರೀ ಪರಶುರಾಮನೇ ನಮಃ, ಶ್ರೀ ಜಮದಗ್ನಿನೇ ನಮಃ. ನಮಸ್ತೆ. ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡ್ಕೊಳ್ಳಿ.